ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲಿ. 19 ವರ್ಷದ ಮಗಳ ಮೇಲೆ ತಂದೆಯೇ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ತಂದೆ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಗೆ ಮಗಳೇ ದೂರು ಕೊಟ್ಟಿದ್ದಾಳೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನ್ನಲ್ಲಿ ಘಟನೆ ನಡೆದಿದ್ದು, ಆರೋಪಿ ಮಂಜುನಾಥ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಸ್ಕಾಂ ಮತ್ತು ರಾಜ್ಯದ ಎಲ್ಲ ಎಸ್ಕಾಂಗಳಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಲಾಗಿದೆ. ಆದರೆ ಸ್ಮಾರ್ಟ್ ಮೀಟರ್ ಬೆಲೆ ಹಿಂದಿನ ಸ್ಟಾಟಿಕ್ ಮೀಟರ್ಗಳ ದರಕ್ಕಿಂತ ಹೆಚ್ಚಿದೆ. ಸ್ಮಾರ್ಟ್ ಮೀಟರ್ಸ್ ಪೂರೈಕೆ ಟೆಂಡರ್ ದಾವಣಗೆರೆ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ ಸಂಸ್ಥೆಗೆ ಮಾತ್ರ ಸಿಕ್ಕಿದೆ. ಟೆಂಡರ್ನಲ್ಲಿ ಲೋಪ ಎಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರು ಇಂಧನ ಇಲಾಖೆ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿದ್ದಾರೆ. ಮಿಟ್ಟಗಾನಹಳ್ಳಿಯ ಕಸದ ಡಂಪಿಂಗ್ ಯಾರ್ಡ್ನಲ್ಲಿ ಸ್ಥಳೀಯರ ವಿರೋಧದಿಂದ ಕಸದ ಲಾರಿಗಳು ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ವು. ಟಿವಿ9 ವರದಿ ಬಳಿಕ ಮಿಟ್ಟಗಾನಹಳ್ಳಿ ಕಣ್ಣೂರು ಪ್ರದೇಶದಲ್ಲಿ ಕಸ ಡಂಪಿಂಗ್ ಬಗ್ಗೆ ಸ್ಥಳೀಯರ ಜೊತೆ ಬಿಬಿಎಂಪಿ ಚರ್ಚಿಸಿದೆ. 500 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಸೋದಾಗಿ ಭರವಸೆ ನೀಡಲಾಗಿದೆ. ಚಿಕಿತ್ಸೆಗೆ ಅಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ವೃದ್ಧ ಪೋಷಕರನ್ನ ಬಿಟ್ಟು ಹೋಗೋ ಮಕ್ಕಳಿಗೆ ಸರ್ಕಾರ ಶಾಕ್ ನೀಡಿದೆ. ಮಕ್ಕಳ ಹೆಸರಿಗೆ ಆಗಿರುವ ವಿಲ್ ಮತ್ತು ಆಸ್ತಿ ವರ್ಗಾವಣೆ ರದ್ದುಗೊಳಿಸಿ ಕಾನೂನು ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಪೋಷಕರ ಹೆಸರಲ್ಲಿರೋ ಆಸ್ತಿ ತಮ್ಮ ಹೆಸರಿಗೆ ಮಕ್ಕಳು ವರ್ಗಾಯಿಸಿಕೊಳ್ತಿದ್ರು. ಪಾಪಿ ಮಕ್ಕಳಿಗೆ ಗುನ್ನ ಹಾಕಲು ಸರ್ಕಾರ ಸಜ್ಜಾಗಿದ್ದು, ವೃದ್ಧ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ.